ನಮಸ್ಕಾರ ಬಂಧುಗಳೇ, ಸ್ವಾಗತ ಸುಸ್ವಾಗತ. ಗ್ರಾಮೀಣ ಅಭಿವೃದ್ಧಿಯೇ ದೇಶ ಉದ್ಧಾರಕ್ಕೆ ಮೂಲ ಮಂತ್ರ. ನಮ್ಮ ಮೇಲಿನ ಗ್ರಾಮ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಇರುವ ಎಲ್ಲ ನಾಯಕ ಪ್ರತಿನಿಧಿಗಳು ಗ್ರಾಮೀಣ ಅಭಿವೃದ್ಧಿಯೇ ದೇಶೋದ್ಧಾರಕ್ಕೆ ಮೂಲ ಮಂತ್ರ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಸರಿ. ಆ ನಿಟ್ಟಿನಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳಿಗೂ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನಗಳನ್ನು ಹಲವು ದಶಕಗಳಿಂದಲೂ ನೀಡುತ್ತಿದ್ದರೂ ಉದ್ಧಾರ ಆಗುತ್ತಿರುವುದು ಮಾತ್ರ ಹಲವು ಶ್ರೀಮಂತರು ಮಾತ್ರ. ಇದಕ್ಕೆ ಕಾರಣ ಆರ್ಥಿಕ ಸ್ಥಿತಿಗತಿ ಗಣಿತರಹಿತ ಅಂದರೆ ಆರ್ಥಿಕ ಸ್ಥಿತಿಗಣತಿ ರಹಿತ, ಎರಡನೆಯದು ಭ್ರಷ್ಟಾಚಾರ, 3 ಸ್ವಾರ್ಥ, 4 ಅಪ್ರಾಮಾಣಿಕತೆ, 5 ಅಮಾನವೀಯತೆ, 6 ದ್ವೇಷ ಮುಂತಾದವು. ಕುಟುಂಬ ಆರ್ಥಿಕ ಸ್ಥಿತಿಗಣತಿಯನ್ನು ದೇಶದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ನಡೆಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾಯಂ ದಾಖಲೆಗಳನ್ನು ಭದ್ರವಾಗಿ ಶೇಖರಿಸಿ ಇಟ್ಟುಕೊಳ್ಳಬೇಕು. ಆನಂತರ ಯಾವುದೇ ಸರ್ಕಾರಗಳಿಂದ ಬಂದ ಅನುದಾನಗಳನ್ನು ಗ್ರಾಮ ಸಭೆಗಳಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡುವಾಗ ಆರ್ಥಿಕ ಸ್ಥಿತಿ ದಾಖಲೆಗಳಲ್ಲಿನ ಬಡ ಕುಟುಂಬಗಳನ್ನು ಗುರುತಿಸಿ ಅಂಥವರಿಗೆ ಆಯ್ಕೆ ಮಾಡಿ ನೀಡುವ ಆದೇಶಗಳನ್ನು ಮಾಡುತ್ತಾ ಬಂದರೆ ಸ್ವಯಂಚಾಲಿತವಾಗಿ ಅತಿ ಬೇಗ ಗ್ರಾಮೀಣ ಪ್ರದೇಶದ ರೈತರು ಹಾಗೂ ಜನರು ಉದ್ಧಾರ ಆಗುತ್ತಾರೆ, ದೇಶವೂ ಉದ್ಧಾರ ಆಗಿಬಿಡುತ್ತದೆ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ವಿನಂತಿ. ಧನ್ಯವಾದಗಳು.